ಇವತ್ತು ರೈತರ ಸಾಲ ಮನ್ನಾ ಇಲ್ಲ, ಇನ್ನು 15 ದಿನದಲ್ಲಿ ನಿರ್ಧಾರ ಪ್ರಕಟಿಸುತ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಸಾಲ ಮನ್ನಾ ಸಭೆಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. 2 ಹಂತದಲ್ಲಿ ಸಾಲ ಮನ್ನಾ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳೊಂದಿಗೆ 2 ದಿನಗಳಲ್ಲಿ ಸಭೆಯನ್ನ ಮಾಡ್ತೀವಿ, ಅವರೊಂದಿಗೆ ಮಾತುಕತೆ ನಡೆಸಿ ರೈತರನ್ನ ಈ ಸಾಲದಿಂದ ಋಣಮುಕ್ತ ಮಾಡ್ತೀವಿ ಅನ್ನುವಂಥ ಮಾತನ್ನ ಸಿಎಂ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದಕ್ಕೋಸ್ಕರ ಇನ್ನು 15 ದಿವಸದೊಳಗೆ ಈ ಸಾಲ ಮನ್ನಾ ಬಗ್ಗೆ ನಾನು ಪರಮೇಶ್ವರ್ ಅವರು ಇವತ್ತು ನಮ್ಮ ಕೇಂದ್ರದ ಅವರ ರಾಷ್ಟ್ರೀಯ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಬಹುಶಃ ಇವತ್ತು ನಾಳೆ ಬರ್ತಾರೆ. ಅವ್ರ ಜೊತೆನೂ ಒಂದು ಮೀಟಿಂಗ್ ಮಾಡ್ತೀನಿ ನಾನು. ಯಾಕಂದ್ರೆ ಅವ್ರಿಗೂ ರೈತರ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥ ಒಂದು ಕಮಿಟ್ಮೆಂಟ್ ಇದೆ. ನಾನು ಅವ್ರ ಮಾತುಕತೆಯಲ್ಲಿ ನೋಡಿದಾಗ ಅವ್ರ ಜೊತೆನೂ ಚರ್ಚೆ ಮಾಡಿ ಈಗ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಈ ರೀತಿ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಅವ್ರ ಸಹಮತನೂ ತೆಗೆದುಕೊಂಡು ವಿಶ್ವಾಸಕ್ಕೆ ತಗೊಂಡು ಒಂದು ತೀರ್ಮಾನಕ್ಕೆ ನಾವು ಇನ್ನೊಂದು 15 ದಿವಸ ಮಾಡ್ಬೋದಣ್ಣ. 15 ದಿವಸದಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಇಂಪ್ಲಿಮೆಂಟೇಷನ್ ಆಗುತ್ತೆ. ಇದೆಲ್ಲ ನಾನು ಏನು ಲೆಕ್ಕ ಹಾಕಿಸ್ತಾ ಇದ್ದೀನಿ, ಎಷ್ಟು ಸಾವಿರ ಕೋಟಿ ಬಂದರೂ ನಿಮ್ಮನ್ನ ಉಳಿಸ್ಕೊಡ್ತಕ್ಕಂಥದ್ದು, ಋಣಮುಕ್ತ ಪತ್ರ ನಿಮ್ಮ ಮನೆ ಬಾಗಿಲು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಇವತ್ತು ಯಾವುದೋ ಒಂದು ನಿರ್ಧಾರ ಆಗೇ ಆಗುತ್ತೆ, ಘೋಷಣೆ ಮಾಡ್ತಾರೆ ಅಂತ ಸಾಕಷ್ಟು ರೈತರು ಕೂಡ ಕಾದು ಕುಳಿತಿದ್ರು. ಆದ್ರೆ ಇವತ್ತಲ್ಲ, ಇನ್ನು 15 ದಿನ ಕಾಯಬೇಕು ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇವತ್ತಿನ ಮೀಟಿಂಗಿನ ಪ್ರಮುಖ ಅಂಶಗಳು ಏನೇನು ಹೆಬ್ಬಾರ್? ನವಿತಾ, ಇವತ್ತಿನ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಕೊನೆಯದಾಗಿ 15 ದಿನ ಕಾಲಾವಕಾಶವನ್ನ ಕೇಳಿದ್ದಾರೆ. ಅಂದ್ರೆ ಸಣ್ಣ ರೈತರ ಸಾಲವನ್ನು ಮನ್ನಾ ಮಾಡುವ ವಿಚಾರವಾಗಿ, ಸಹಕಾರಿ ಬ್ಯಾಂಕ್ನಲ್ಲಿರುವಂತಹ ಸಾಲ ಮನ್ನಾ ಮಾಡಿಸುವ ವಿಚಾರವಾಗಿ ಚರ್ಚೆಯನ್ನ ಮಾಡ್ತೀವಿ. ಮನ್ನಾ ಮಾಡೋದು ಖಚಿತ, ಆದ್ರೆ ಅದಕ್ಕೆ 15 ದಿನ ಸಮಯಾವಕಾಶ ಬೇಕು ಅಂತೇಳಿ ಇವತ್ತಿನ ಒಟ್ಟಾರೆ ಚರ್ಚೆ ವಿಚಾರವಾಗಿ ರೈತರು ಏನ್ ಹೇಳ್ತಾರೆ, ರೈತರಿಗೆ ಸಮಾಧಾನ ಇದೆಯಾ, ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕುರುಬೂರು ಶಾಂತಕುಮಾರ್ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ ನಾನು. ಸರ್, ಇವತ್ತಿನ ಸಭೆಯಲ್ಲಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿದಂತ ತೀರ್ಮಾನ ನಿಮಗೆ ಸಮಾಧಾನ ತಂದಿದೆಯಾ ಅಥವಾ ನಿಮ್ಮ ಬೇಡಿಕೆ ಏನಿತ್ತು? ಇಲ್ಲ, ಅವರು 2 ಸ್ಟೇಜ್ನಲ್ಲಿ ರೈತರ ಸಾಲ ಮನ್ನಾವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ರೈತರ ಸಂಪೂರ್ಣವಾದಂತಹ ಬೆಳೆ ಸಾಲವನ್ನು ಮನ್ನಾ ಮಾಡಿದ್ದೀನಿ, 15 ದಿವಸದಲ್ಲಿ ರೈತರಿಗೆ ಋಣಮುಕ್ತ ಆದೇಶವನ್ನು ಕೊಡಲಿಕ್ಕೆ ನಾನು ಆದೇಶವನ್ನು ಮಾಡ್ತೀನಿ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿ ರೈತರ ಬೆಳೆ ಸಾಲ ಇತ್ತು, ಒಂದು 25,000ರಿಂದ 30,000 ಕೋಟಿ ಆಗ್ಬೋದು. ಅದನ್ನು ಮೊದಲನೇ ಹಂತದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕಟ್ ಆಫ್ ಡೇಟ್ 31/12/2017 ತನಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇನ್ನೂ ಏನಾದರೂ ಲೋಪದೋಷಗಳು ಬಂದರೆ ಜಿಲ್ಲಾಧಿಕಾರಿಗಳಿಗೆ ನೋಡಲ್ ಆಫೀಸರ್ ಅಂತ ಹೇಳಿದ್ದಾರೆ. ಆ ಜಿಲ್ಲಾಧಿಕಾರಿಗಳಿಗೆ ನಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಏನಾದ್ರು ತಪ್ಪಾಗಿದ್ರೆ ಅದನ್ನು ದೂರು ಕೊಟ್ಟರೆ ಅದನ್ನು ಸರಿಪಡಿಸುವಂಥ ಅಧಿಕಾರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು ಅಂದರೆ ಮುಖ್ಯಮಂತ್ರಿಗಳು ನನಗೇನೆ ಕೊಡಿ, ಸರಿಪಡಿಸ್ತೀನಿ ಆದೇಶದಲ್ಲಿ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಸ್ವಲ್ಪ ಮಟ್ಟಿಗೆ ಇದು ಆಶಾದಾಯಕವಾದಂಥ ಬೆಳವಣಿಗೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಏನಂತಂದ್ರೆ ಅಲ್ಲಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, 2009ರಿಂದ 2017 ನಡುವಿನ ಆ ಸಮಯದ ವಿಚಾರ ಮಾತ್ರ ಅಂತ ಹೇಳಿದ್ದಾರೆ. ಅದಕ್ಕೂ ಹಿಂದಿನವರು ಸಾಲ ಮನ್ನಾ ವಿಚಾರ ಇದ್ರಲಿಲ್ಲ. ಇದು ಓಕೆನಾ ಇದು ನಿಮಗೆ? ಈಗ 2009ರಿಂದ ಹಿಂದೆ ಮುಂದೆ 2017 ತನಕ ಸಾಲ ಮನ್ನಾ ಮಾಡ್ತೀವಿ, 31/12/2017 ತನಕ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ರೈತರು ಬೆಳೆ ಸಾಲವನ್ನು ಕಳೆದ 5-6 ವರ್ಷಗಳಿಂದ ತಗೊಂಡು ಬರಗಾಲ ಬಂದು ಮಳೆ ಬರ್ದೇನೆ ಪ್ರಕೃತಿ ವಿಕೋಪದಿಂದ ರೈತರು ಸಂಕಷ್ಟ ಸಿಲುಕಿ ಬೆಳೆ ಸಾಲವನ್ನು ಮರುಪಾವತಿ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಆ ನಿರ್ಧಾರ ತಗೊಂಡಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ನಾವು ಎಲ್ಲ ವಿಚಾರದ ಬಗ್ಗೆ ವಿಮರ್ಶೆ ಮಾಡ್ತೀವಿ ರೈತರ ಜೊತೆ. ಆಮೇಲೆ ಸಾಧಕ ಬಾಧಕ ಇದ್ದರೆ ಸರ್ಕಾರಕ್ಕೆ ಬರೆದು ಮುಂದಿನ ಸಭೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಆದೇಶವನ್ನು ಮಾಡಿಫೈ ಮಾಡಲಿಕ್ಕೆ ಒತ್ತಾಯವನ್ನು ಮಾಡ್ತೀವಿ. ಅಲ್ಲಂದ್ರೆ ರಾಷ್ಟ್ರೀಕೃತ ಬ್ಯಾಂಕ್ ವಿಚಾರ ಇಲ್ಲಿ ಸ್ಪಷ್ಟ ಆಗಿಲ್ಲ. ಇನ್ನು ಅವ್ರು ಹೇಳ್ತಾ ಇರೋದು ಸಹಕಾರಿ ಬ್ಯಾಂಕ್ನಲ್ಲಿರುವಂತಹ ಸಂಘದಲ್ಲಿ ಇರುವಂತಹ ಸಾಲಗಳು ಮಾತ್ರ, ಅತಿ ಸಣ್ಣ ಹಿಡುವಳಿದಾರರ ರೈತರ ಸಾಲವನ್ನು ಮಾತ್ರ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ, ಉಳಿದಂತ ರೈತರುಗಳ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ. ಇನ್ನು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಮಾಡುವ ವಿಚಾರವಾಗಿಯೂ ಕೂಡ ಅವರು ಸ್ಪಷ್ಟವಾಗಿ ಹೇಳಿಲ್ಲ. ಅದರಲ್ಲೂ ಈಗ 15 ದಿನ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. ಈಗ ಅವರು ಸಂಪೂರ್ಣವಾಗಿ ಎಲ್ಲ ರೈತರ, ಸಣ್ಣ ರೈತರು ದೊಡ್ಡ ರೈತರು ಅಂತಿಲ್ಲ, ಬೆಳೆ ಸಾಲವನ್ನು ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕಲ್ಲೂ ಕೂಡ ಬೆಳೆ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಆದೇಶವನ್ನು ಹೊರಡಿಸ್ತೀವಿ. 15 ದಿವಸದಲ್ಲಿ ಆದೇಶವನ್ನು ಹೊರಡಿಸಿ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ರೈತರು ಬೆಳೆ ಸಾಲ ತಗೊಂಡಿದ್ದಾರೆ ಆ ರೈತರ ಸಾಲವನ್ನು ಋಣಮುಕ್ತಿ ಸರ್ಟಿಫಿಕೇಟ್ ಕೊಡಲಿಕ್ಕೆ ಸರ್ಕಾರದಿಂದ ಅವ್ರಿಗೆ ಯಾವ ರೀತಿ ದುಡ್ಡು ತುಂಬಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಖಚಿತವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಂದ್ರೆ ಕೇಂದ್ರ ಸರ್ಕಾರದ ವಿಚಾರ ಕೂಡ ಪ್ರಸ್ತಾಪ ಆಯ್ತು. ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಅಂತೇಳಿ ಇದಕ್ಕೆ ಪರವಿರೋಧ ಕೂಡ ವ್ಯಕ್ತವಾಯಿತು. ಹಾಗಿದ್ರೆ ನಿಮ್ಮ ಇವತ್ತಿನ ಸಭೆಯ ನಿರ್ಧಾರ, ಒಟ್ಟಾರೆ ನಿರ್ಧಾರ ನಿಮಗೆ ತೃಪ್ತಿ ತಂದಿದೆಯಾ? ಈಗ ಕೇಂದ್ರ ಸರ್ಕಾರ ಕೊಡ್ತದ ಬಿಡ್ತದ ಬೇರೆ ವಿಚಾರ. ಸಂಪೂರ್ಣವಾಗಿ ನಾವು ರಾಜ್ಯ ಸರ್ಕಾರನೇ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಂಡು ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿ ಬ್ಯಾಂಕರಿಗೆ ಹಣವನ್ನು ತುಂಬಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತೆ ರೈತರಿಗೆ ಸಾಲ ಸಿಗಬೇಕಾದ್ರೆ
ಸರ್ಕಾರದಿಂದ ಹಣ ತುಂಬಿದ ಮಾತ್ರ ಹೊಸ ಸಾಲ ಸಿಗ್ತದೋ ಅನ್ನುವಂಥ ಮಾತು ಹೇಳಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಒಂದು ಒಳ್ಳೆಯ ದರದಲ್ಲಿ ರೈತರಿಗೆ ಆಗ್ತದೆ. ಪ್ರತಿ ತಿಂಗಳು ರೈತರ ಸಭೆಯನ್ನು ಕರಿತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಮಗೆ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಕಾದು ನೋಡ್ತೀವಿ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ ಕಳೆದ ಸರ್ಕಾರ ಸಹ ಇದೇ ರೀತಿ ಸಾಲ ಮನ್ನಾ ಮಾಡಿತ್ತು, ಆ ನಂತರದಲ್ಲಿ ಬ್ಯಾಂಕಿಗೆ ಹಣ ಪಾವತಿ ಮಾಡಿಲ್ಲ ಅಂತ ಸ್ವತಃ ಕುಮಾರಸ್ವಾಮಿ ಅವರೇ ಹಿಂದೆ ಆರೋಪ ಮಾಡಿದ್ರು. ಸೊ ಈ ಸರ್ಕಾರ ಕೊಟ್ಟಂತ ಭರವಸೆ ಈಡೇರುತ್ತೆ ಅನ್ನೋ ನಂಬಿಕೆ ನಿಮಗಿದೆಯಾ? ಯಾಕೆಂದರೆ ಸರ್ಕಾರ ಬಂದು 8 ದಿವಸ ಆಗಿದೆ. 8 ದಿವಸದಲ್ಲಿ ಅವರು ತಮ್ಮ ಚುನಾವಣಾ ಪ್ರಣಾಳಿಕೆಯ ಬಗ್ಗೆ ಭರವಸೆ ಈಡೇರಿಸಲಿಕ್ಕೋಸ್ಕರ ಇವತ್ತು ಸಭೆ ಕರೆದು ಚರ್ಚೆ ಮಾಡಿದ್ದಾರೆ. ಸರ್ಕಾರಗಳು ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಆದರೂ ಕೂಡ ಅವರು ಒಂದು ಸ್ಪಷ್ಟವಾದ ನಿರ್ಧಾರ ಹೇಳಿದ್ದಾರೆ. ಬೆಳೆ ಸಾಲವನ್ನು ಮನ್ನಾ ಮಾಡ್ತೀನಿ, 15 ದಿವಸದಲ್ಲಿ ಆದೇಶವನ್ನು ಹೊರಡ್ತೀನಿ ಅಂತ ಹೇಳಿದರೆ ಇದು ಸ್ವಲ್ಪ ಮಟ್ಟಿಗೆ ರೈತರಿಗೆ ಆಶಾದಾಯಕವಾಗಿ ಕಾಣ್ತಾ ಇದೆ. ಎಸ್, ಇದು ರೈತರು ಹೇಳುವಂತ ಮತ್ತು ಸ್ವಲ್ಪ ಮಟ್ಟಿಗೆ ತೃಪ್ತಿಕರ ಇದೆ. ಇವತ್ತಿನ ಸಭೆ ವಿಚಾರ 15 ದಿನ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ. ಬಹುಶಃ ನಮ್ಮ ನಿರೀಕ್ಷೆಯಂತೆ ಸಾಲ ಮನ್ನಾ ಆಗ್ಬಹುದು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಿಮಿತಾ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪುಣ್ಯಾತ್ಮ, ನನಗೆ ಜನ ಬೆಂಬಲ ಇಲ್ಲದಿದ್ದರೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ರೈತರ ಸಭೆಯಲ್ಲಿ ರಾಹುಲ್ ಗಾಂಧಿಯನ್ನ ಸಿಎಂ ಹಾಡಿ ಹೊಗಳಿದ್ದಾರೆ. ಚುನಾವಣೆ ಬಂದಾಗ ಯಾರಿಗೆ ಬೇಕಿದ್ರು ನೀವು ಮತ ಹಾಕಿ, ಆದ್ರೆ ರೈತನನ್ನು ಉಳಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನುವ ಮಾತನ್ನ ಸಿಎಂ ಹೇಳಿದ್ದಾರೆ. ರಾಜ್ಯದಲ್ಲಿ ಮಾದರಿ ಕೃಷಿ ನೀತಿ ಜಾರಿಗೆ ತರ್ತೇನೆ ಅನ್ನುವ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅವಕಾಶ ಸಿಕ್ಕಿದೆ ನಿಮಗೆ. ನನಗಿವತ್ತು ಜನತೆ ಆಶೀರ್ವಾದ ಇಲ್ಲದೆ ಇದ್ರು ಏನೋ ಪುಣ್ಯಾತ್ಮ ರಾಹುಲ್ ಗಾಂಧಿ ಏನೋ ಒಂದು ಧೋರಣ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಧಿಕಾರನ. ಪುಣ್ಯಾತ್ಮ ರಾಹುಲ್ ಗಾಂಧಿ ಏನೋ ಒಂದು ಧೋರಣ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಧಿಕಾರನ. ಅವರೇನು ನನಗೇನು ವಿರೋಧ ಏನು ಮಾಡೋದಿಲ್ಲ, ಕನ್ವಿನ್ಸ್ ಮಾಡ್ಕೋತೀನಿ ಅವ್ರನ್ನ. ಆದ್ರೆ ಅವ್ರ ವಿಶ್ವಾಸದ ನಾನು ತೀರ್ಮಾನಕ್ಕೆ ಬರಬೇಕು. ಇವತ್ತು ಒಳ್ಳೆ ಸುವರ್ಣ ಅವಕಾಶ ನಿಮಗೆ, ಉಪಯೋಗ ಮಾಡ್ಕೊಳ್ಳಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಚುನಾವಣೆ ಬಂದಾಗ ಯಾರಿಗಾದ್ರೂ ಓಟ್ ಹಾಕೊಳ್ಳಿ ನೀವು, ನನಗೇನು ಬೇಜಾರಿಲ್ಲ. ಒಂದು ಅವಕಾಶ ಸಿಕ್ಕಿದೆ ನಿಮಗೆ. ನನಗಿವತ್ತು ಜನತೆ ಆಶೀರ್ವಾದ ಇಲ್ಲದೆ ಇದ್ರು ಏನೋ ಪುಣ್ಯಾತ್ಮ ರಾಹುಲ್ ಗಾಂಧಿ ಏನೋ ಒಂದು ಧೋರಣ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಧಿಕಾರನ. ಪುಣ್ಯಾತ್ಮ ರಾಹುಲ್ ಗಾಂಧಿ ಏನೋ ಒಂದು ಧೋರಣ ನನ್ನ ಮೇಲೆ ನಂಬಿಕೆ ಕೊಟ್ಟಿದ್ದಾರೆ ಅಧಿಕಾರನ. ಸಾಲ ಮನ್ನಾ ಮಾಡಿಸೋದಾಗಿ ಹೇಳಿ ಹಣ ವಸೂಲಿಯನ್ನ ಮಾಡಲಾಗ್ತಿದೆ ಅಂತ ಹೇಳಿ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಸೂಲಿ ಮಾಡಿರುವ ಹಣ ವಾಪಸ್ ಕೊಡಿಸುವಂತೆ ರೈತರು ಒತ್ತಾಯ ಮಾಡಿದ್ರು. ಚಿಕ್ಕಬಳ್ಳಾಪುರ ರೈತ ನಾಗರಾಜ್ ಅನ್ನೋರು ಆಗ್ರಹ ಮಾಡಿದ್ರು. ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧವೇ ವಸೂಲಿಯ ಆರೋಪವನ್ನ ಮಾಡಲಾಗಿದೆ. ಎಷ್ಟು ಸಾರಿ ರೈತರು ಸಾಲ ಮಾಡೋ, ರೈತರ ಸಾಲಗಾರ ಆಗಬೇಕು, ಎಷ್ಟೆಷ್ಟು ಸಾರಿ ರೈತರು ಸಾಲಗಾರ ಆಗಬೇಕು ಅಂತೇಳಿ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರೀತಿ ಆದ್ರೆ ರೈತರ ಸಾಲ ಮನ್ನಾ ಹೆಂಗಾಗ್ತೈತೆ. ಹಾಗಾಗಿ ರೈತರ ಸಾಲ ತಗೊಂಡ ದುಡ್ಡನ್ನ ಸರ್ಕಾರಕ್ಕೆ ತಗೊಂಡು ಸಾಲ ಮನ್ನಾ ಮಾಡಿ. ಕೋಟಿಗಟ್ಟಲೆ ಹಣ ವಸೂಲು ಮಾಡಿದ್ದಾರೆ. ರೈತರ ಸಭೆಯಲ್ಲಿ ಗೋವಿಂದ ಕಾರಜೋಳ ಮಾತಿಗೆ ಕೂಡ ಗರಂ ಆಗಿದ್ದಾರೆ. ಸಭೆಯಲ್ಲಿ ಗೋವಿಂದ ಕಾರಜೋಳಗೆ ರೈತರು ತರಾಟೆಗೆ ತೆಗೆದುಕೊಂಡ್ರು. ಮೊದಲು ಕೇಂದ್ರ ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಿ ಅಂತ ಹೇಳಿ ಗೋವಿಂದ ಕಾರಜೋಳಗೆ ರೈತರು ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ರೈತ ಸಭೆಯಲ್ಲಿ ನಡೆಯಿತು. ರಾಜ್ಯದ ರೈತರ ಸಾಲ ಮನ್ನಾ ಮಾಡೋದ್ರಲ್ಲಿ ನಿಮ್ಮ ನಿಲುವೇನು ಅಂತ ತಿಳಿಸಿ ಸುಮ್ಮನೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ ಸಾಲ ಮನ್ನಾ ಬಗ್ಗೆ? ಸಾಲ ಮನ್ನಾ ಬಗ್ಗೆ ಮಾತಾಡಿ ಕೇಳಿದ್ರಿ ನಿಮಗೆ? ರಾಜ್ಯದ ಸಾಲನ ಕೇಂದ್ರ ಸರ್ಕಾರ ಗೊತ್ತೇ ತೊನ್ನೆ ಇಲ್ಲಿ ಸಾಲ ಮನ್ನಾ ಮಾತ್ರ ಕೇಂದ್ರ ಸರ್ಕಾರದ